ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಗಂಗಾನೇ ಗಾಯತ್ರಿ ದೇವಿ ಅನ್ನೋ ಸತ್ಯ ರಿವೀಲ್ ಆಗಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಬಾರಿ ಗಂಗಾನೇ ಆ ಕಾಡಕ್ಕೆ ಹೇಳ್ತಾರೆ. ಭಾರ್ಗವಿ ಗಂಗಾನ ತಡೆದು ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ. ಬಟ್ ಅಷ್ಟರಲ್ಲಿ ಒಂದು ಲೇಡಿ ಬಂದು ಭಾರ್ಗವಿಗೆ ಅಡ್ಡಿ ಹಾಕ್ತಾರೆ. ಅವರಿಗೆ ಡ್ಯಾಶ್ ಹೊಡೆದು ಭಾರ್ಗವಿ ಹೋಗಬೇಕಿದ್ರೆ ಆ ಗಾಡಿ ಹೊರಟೋಗ್ಬಿಡತ್ತೆ. ನಂತರ ಇಲ್ಲಿ ಬಿದ್ದವ್ರ ಹತ್ರ ಭಾರ್ಗವಿ ಬರ್ತಾಳೆ. ಏನಾಯ್ತಮ್ಮ ಅಂತ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ಅವರು ಎದ್ದು ನಿಂತ್ಕೋತಿದ್ದಾಗೆ ಭಾರ್ಗವಿ ಅವರನ್ನು ನೋಡಿ ಅಚ್ಚರಿ ಪಡ್ತಾಳೆ. ಬಿಕಾಸ್ ಅಪ್ಪನ ಒಂದು ಬುಕ್ನಲ್ಲಿ ನೋಡಿದಂಥ ಫೋಟೋದಲ್ಲಿರೋರಲ್ವ ಇವರು ಅಂತ ಭಾರ್ಗವಿಗೆ ಅನಿಸೋಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಕೆಳಗಡೆ ಬಿದ್ದಂಥ ಆ ಒಂದು ಫೋಟೋವನ್ನು ತೆಗೆದು ನೋಡಿದಾಗ ಭಾರ್ಗವಿಗೆ ಕ್ಲಿಯರ್ ಆಗುತ್ತೆ, ಇದು ಬೇರೆ ಯಾರು ಅಲ್ಲ, GP ಮಾವನ ಹೆಂಡತಿ ಗಾಯತ್ರಿ ದೇವಿ ಅನ್ನೋದು. ಅದನ್ನು ನೋಡಿದಂಥ ಅವಳು ನೀವು ಗಾಯತ್ರಿ ದೇವಿ ಅಲ್ವಾ ಅಂತ ಕೇಳಿದಾಗ ನಿನಗೆ ಗೊತ್ತದೆ ನನ್ನ ಹೆಸರು ಅಂತ ಹೇಳಿ ಗಾಯತ್ರಿ ದೇವಿ ಕೂಡ ಪ್ರಶ್ನೆ ಮಾಡ್ತಾರೆ. ಅದು ನಾನು ರವೀಂದ್ರ ಭಟ್ಗಳವರ ಮಗಳು ಅಂತ ಭಾರ್ಗವಿ ಹೇಳಿದಾಗ, ನೀನು ರವೀಂದ್ರನ ಮಗಳ, ಏನಾಗಿದೆ ನಿಮ್ಮಪ್ಪಂಗೆ ಎಷ್ಟೆಲ್ಲ ಕಾಲ್ ಮಾಡ್ತಿದ್ದೀನಿ ಗೊತ್ತಾ, ನಿಮ್ಮಪ್ಪ ಕಾಲೇ ಪಿಕ್ ಮಾಡ್ತಿಲ್ಲ. ಇಷ್ಟು ವರ್ಷಗಳ ಕಾಲ ನಾನು ಓಡ್ತಾನೇ ಇದ್ದೀನಿ. ಯಾಕಂದರೆ ನಿಮ್ಮಪ್ಪನೇ ಹೇಳಿತು ಯಾರ ಕಣ್ಗೂ ಸಿಗಬಾರ್ದು ಅಂತ. ಅದರಲ್ಲೂ GP ಕಾಣಿದೆ, ಅದೇ ಕಾರಣಕ್ಕೆ ನಾನು ಓಡ್ತಾನೇ ಇದ್ದೀನಿ. ಇವಾಗ ನೋಡಿದ್ರೆ ನಿಮ್ಮಪ್ಪ ನಾನು ಕಾಲೇ ರಿಸೀವ್ ಮಾಡ್ತಿಲ್ಲ ಅಂತ ಗಾಯತ್ರಿ ದೇವಿ ಹೇಳಿದಾಗ ಭಾರ್ಗವಿ ನನ್ನ ಅಪ್ಪನ ಕಳ್ಕೊಂಡು ಸ್ವಲ್ಪ ದಿನಗಳು ಕಳೆದೋಯ್ತು ಅಂದ ತಕ್ಷಣ ಗಾಯತ್ರಿ ದೇವಿ ಶಾಕ್ ಆಗ್ತಾರೆ. ಏನು ಮಾತಾಡ್ತಿದ್ಯಾ ನೀನು? ಹಾಗಿದ್ರೆ ರವೀಂದ್ರನ ಕಥೆಯನ್ನು ಕೂಡ ಮುಗಿಸ್ಬಿಟ್ಟ. ಇದನ್ನೆಲ್ಲ ಮಾಡಿದ್ದೆ ಈ GP ಎಂಥ ದುಷ್ಟ ಅಂತ ಗೊತ್ತಾ, ನಮ್ಮದವ್ರಿಗೇನೆ ಚೂರಿ ಹಾಕ್ತಾನೆ, ಖಂಡಿತ ಅವನು ಒಳ್ಳೆಯವನಲ್ಲ, ಇವನೇನೆ ನಿನ್ನ ತಂದೆಯನ್ನು ಸಾಯಿಸಿರೋದು ಅಂತ ಗಾಯತ್ರಿ ದೇವಿ ಹೇಳಿದಾಗ ಭಾರ್ಗವಿಗೆ ಶಾಕ್ ಆಗುತ್ತೆ. ಹಾಗಿದ್ರೆ ನನ್ನಪ್ಪನ ಸಾವಿನ ಎಂದೇ ಮಾವನ ಕೈವಾಡ ಇದೆಯಾ ಅಂತ ಹೇಳಿ ನಂತರ ಇಲ್ಲಿ GP ಮನೆಯಲ್ಲಿ ಗಾಯತ್ರಿ ದೇವಿಯ ವಿಷಯ ಚರ್ಚೆಗೆ ಬಂದಿದೆ. ನಿರ್ಮಲ್ ಅವರು ಗಾಯತ್ರಿ ದೇವಿಯ ಹೆಸರು ಕೇಳ್ತಿದ್ದಾಗ ಕೆಂಡವಾಗಿದ್ದಾರೆ. ಗಂಡ ಹೆಂಡತಿಯ ನಡುವೆ ದೊಡ್ಡ ಬೆರಿಕೆ ಸೃಷ್ಟಿಯಾಗ್ತದೆ. ಇದೇ ಒಂದು ಸಮಯದಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಕರ್ಕೊಂಡು GP ಪಾಟೀಲ್ ಮನೆಗೆ ಬಂದಿದ್ದಾರೆ. ಇದರ ನಡುವೆ ತಿಳ್ಕೊಬೇಕಾಗಿರೋ ಒಂದು ವಿಷಯ ಇದೆ. ಇಲ್ಲಿ ಗಂಗಾ ಮತ್ತು ಗಾಯತ್ರಿ ದೇವಿ ಇಬ್ಬರು ಕೂಡ ಬೇರೆ ಅಲ್ಲ, ಇಬ್ಬರು ಕೂಡ ಒಬ್ಬರೇನೆ. ಭಾರ್ಗವಿ ಹಾದಿ ತಪ್ಪಿಸೋದಕ್ಕೆ ಅಂತಾನೆ ಇಲ್ಲಿ ಗಂಗಾ ಗಾಯತ್ರಿ ದೇವಿಯಾಗಿ ಎಂಟ್ರಿ ಕೊಟ್ಟಿರೋದು ಅನ್ನೋಕ್ಕಿಂತ ಇಬ್ಬರು ಒಬ್ಬರೇ ಆಗಿರೋದ್ರಿಂದ ಎರಡು ಪಾತ್ರವನ್ನು ಕೂಡ ಒಟ್ಟಿಗೆ ನಿಭಾಯಿಸೋ ಕೆಲಸಕ್ಕೆ ಇಲ್ಲಿ ಗಾಯತ್ರಿ ದೇವಿ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಹೇಗಿರುತ್ತೆ ಈ ಒಂದು ಸೀಕ್ರೆಟ್ ರಿವೀಲ್ನ ಒಂದು ಎಪಿಸೋಡ್ಸ್ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಒಂದು ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.